ನೀ ನನ್ನ ಚಲುವಿ ಅಂತ ಇಬ್ರು ಆಗುನು ಮದಿವಿ ಅಂತ ಕತ್ತಲದಾಗ ಕರೆದ ಹೇಳಿದಿನಿ ನನಗ ಬೇಕಂತ. ಹಲೋ ಹಾಯ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡ್ತಾರಲ್ಲ, ಸೊ ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟ್ ಕೊಟ್ಟಿರ್ತೀನಿ. ಸೊ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಡಿಸ್ಕಷನ್ ಬಾಕ್ಸ್ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಮಾಡಿಕೊಂಡು ಅಲ್ಲಿ ಫುಲ್ ಸಾಂಗ್ ಕೇಳಿಸ್ಕೊಳ್ಳಿ, ಆವಾಗ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡ್ಬೋದು, ಇವಾಗ ಕೆಲವೊಬ್ಬರು ಹೊಸಬ್ರು ನೋಡ್ತಾ ಇರ್ತಾರೆ, ಚಾನಲನ್ನು ನೋಡಿಬಿಟ್ಟು ಹಾಗೆ ಹೋಗ್ತೀರಾ. ದಯವಿಟ್ಟು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದ ಎಂಡಿವರೆಗೆ ನೋಡಿ, ಸಪೋರ್ಟ್ನೂ ಇರಲಿ ಫ್ರೆಂಡ್ಸ್. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು, ಯಾವ ಥರ ಎಡಿಟಿಂಗ್ನ ಮಾಡ್ಕೊಳ್ಳೋದು ಅಂತ ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಹೇಳಿಕೊಟ್ಟಿದ್ದೀನಿ. ವೀಡಿಯೋ ಇಂಪೋರ್ಟ್ ಮಾಡೋದು ಹೇಗೆ ಅಂತ ಎಲ್ಲ ಫುಲ್ ಡೀಟೇಲಾಗಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ, ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ ಎಡಿಟಿಂಗ್ ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋದ ಹೆಸರು ಏನಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ಎಡಿಟಿಂಗ್ ವಿಡಿಯೋ ಅಂತ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಇಲ್ಲಿ ಫೋಟೋ ಇರೋದು ಒಂದು ಗರ್ಲ್ಸ್ ಫೋಟೋ, ಇನ್ನೊಂದು ಬಾಯ್ಸ್ ಫೋಟೋ ಇರುತ್ತೆ. ಸೊ ಬಾಯ್ಸ್ ಫೋಟೋದಲ್ಲಿ ನಾನು ಕೈಮಾಸ್ಟರ್ ಲೋಗೋ ಕೊಟ್ಟಿದ್ದೀನಿ. ಆ ಲೋಗೋವನ್ನು ನೀವು ನಿಮ್ಮ ಫೋಟೋ ಆಗಿ ಬದಲಾಯಿಸ್ಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಬದಲಾಯಿಸ್ಕೊಳ್ಬೇಕು. ಸೊ ಇವಾಗ ನೋಡ್ಬೋದು ನೀವೆಲ್ಲ. ಸೊ ಇಲ್ಲಿ ನಿಮಗೆ ಕೈಮಾಸ್ಟರ್ ಲೋಗೋ ಕೊಟ್ಟಿನಿ. ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ನಾನು ಸೆಲೆಕ್ಟ್ ಮಾಡ್ಕೊತೀನಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ. ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿದ್ರಲ್ಲ, ಇಷ್ಟೇ ಫ್ರೆಂಡ್ಸ್ ಇರೋದು. ಇದನ್ನೇ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಅಂತ ಹೇಳ್ಬೋದು. ಇವಾಗ ನೋಡಿದ್ರೆ ವೀಡಿಯೋನ ಡೌನ್ಲೋಡ್ನ ಹಾಕ್ತೀನಿ. ಇಷ್ಟೇ ಫ್ರೆಂಡ್ಸ್ ಇರೋದು. ಎಲ್ಲ ಲಿರಿಕ್ಸು ಅದೆಲ್ಲ ನೋಡ್ಕೊಳ್ಬೋದು. ಸೊ ನೀವೇನೋ ಗರ್ಲ್ಸ್ ಫೋಟೋ ಚೇಂಜ್ ಮಾಡ್ಬೇಕಂದ್ರೆ ಚೇಂಜ್ ಮಾಡ್ಕೋಬೇಕು, ಇಲ್ಲಪ್ಪ ಅಂದ್ರೆ ಅದನ್ನೇ ಬೇಕಂದ್ರೆ ಅದನ್ನು ಇಟ್ಕೊಳ್ಬೋದು. ಇಷ್ಟೇ ಫ್ರೆಂಡ್ಸ್ ಇರೋದು. ಜಸ್ಟ್ ಒಂದೇ ಒಂದು ಫೋಟೋದಿಂದ ವೀಡಿಯೋ ಈಸಿಯಾಗಿ ಕ್ರಿಯೇಟ್ ಆಯಿತು. ಸೊ ಅದನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಗೊತ್ತಿದೆ, ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಏನಿಲ್ಲ, ಜಸ್ಟ್ ಬ್ಯಾಕ್ಗ್ರೌಂಡ್ ಹಾಕ್ಕೊಳ್ಬೇಕು. ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಫೋಟೋನ ಸ್ವಲ್ಪ ಸ್ವೈಪ್ ಮಾಡಬೇಕು ಮೇಲ್ಗಡೆದು. ಸೊ ಕೆಳಗಡೆಯಿಂದ ಲೆಂತ್ ಫೋಟೋ ಆಗಿ ಇಟ್ಕೊಂಡು ಸುತ್ತಲೂ ಬಾರ್ಡರ್ ಹಾಕ್ಕೊಂಡು ಇಟ್ಕೊಂಡ್ರೆ ಆಯಿತು, ಅಷ್ಟೇ ವೀಡಿಯೋ ಎಡಿಟಿಂಗ್ ಅನ್ನೋದು. ಸೊ ಲಿರಿಕ್ಸ್ ಒಂದು ಸಾಂಗು ಲಿರಿಕ್ಸು ಎಲ್ಲ ಅಕ್ಷರ ಕರೆಕ್ಟಾಗಿ ಹಾಕ್ಕೊಂಡ್ರೆ ಆಯ್ತು ಫ್ರೆಂಡ್ಸ್. ಸೊ ಇಷ್ಟೇ ಇರೋದು. ಸೊ ಥ್ಯಾಂಕ್ ಯು. ವೀಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದರೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೆಸೇಜ್ ಬರುತ್ತೆ. ಥ್ಯಾಂಕ್ ಯು.